ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮನ್ನೇಕೇಳಿ ಗ್ರಾಮದಲ್ಲಿ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದೇನು ಅನಧಿಕೃತವಾಗಿ ಏನು ಶಾಲೆ ನಡೀತಾ ಇದೆ ಸುಮಾರು 8-10 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ದೂರುಗಳನ್ನು ಕೊಟ್ಟಿನಿ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿ ಅದಕ್ಕೆ ಹಿಂಬರ ಕೂಡ ಇಲ್ಲ. ನಾನು ವಿಶೇಷವಾಗಿ ಇವತ್ತು ಹೇಳಬೇಕಾದ್ರೆ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಮನ್ನೇಕೇಳಿಯನ್ನು ಸರ್ಕಾರದ ಅನುಮತಿ ಪಡಿಲಾರ್ದೇ ಏನು ಇವತ್ತು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಆ ಶಾಲೆ ನಡೆಸಬೇಕಾದರೆ ಇವತ್ತು ಶಾಲೆ ನಡಿಬೇಕಾದರೆ ಅದಕ್ಕೆ ಸಂಬಂಧಪಟ್ಟ BO ಮತ್ತು DDP ಅವರು ನೇರ ಹೊಣೆಗಾರರು ಇದ್ದಾರೆ ಅಂತಕ್ಕಂಥದ್ದು ನಮಗೇನಪ್ಪ ಕಂಡು ಬರ್ತಾಯಿದೆ. ಯಾಕಂದರೆ ಇವತ್ತು ಅನಧಿಕೃತವಾಗಿ ಅನಧಿಕೃತವಾಗಿ ಶಾಲೆ ಅನುಮತಿ ಪಡಿಲಾರ್ದೇ ಶಾಲೆ ಇವತ್ತಲ್ಲಿ ನಡೆಸ್ತಾ ಇದ್ದಾರೆ. ನೂರಾರು ಸಾವಿರಾರು ಅಲ್ಲಿ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ತೊಂದರೆ ಆಗ್ತಾಯಿದೆ. ಅದು ಯಾಕೆ ಈ ಅಧಿಕಾರಿಗಳು ಅದ್ರ ಬಗ್ಗೆದಾಗ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕಂದ್ರೆ ಇವತ್ತು ಮನ್ನೇಕೇಳಿ ಅಂದರೆ ಅದು ಒಂದು ಗ್ರಾಮೀಣ ಭಾಗದಲ್ಲಿ ಬರುತ್ತೆ. ಗುರುನಾನಕ್ ಪಬ್ಲಿಕ್ ಸ್ಕೂಲು ಅದೇನಪ್ಪ ಅಂದ್ರೆ ಆಲ್ರೆಡಿ ಒಂದು ಬೀದರ ನಗರದಲ್ಲಿ ಭಾಳ ದೊಡ್ಡ ಸಂಸ್ಥೆಯಾಗಿ ಒಂದು ಇದೆ. ಆ ಒಂದು ಸಂಸ್ಥೆಯ ಒಂದು ಆಧಾರವನ್ನು ಇಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಿ ಏನಪ್ಪ ಅಂದ್ರೆ ಗೊತ್ತು ಶಾಲೆ ನಡೆಸ್ತಾ ಇದ್ದಾರೆ. ಬಟ್ ಮಕ್ಕಳಿಗೆ ಗೊತ್ತು ಗ್ರಾಮೀಣ ಕ್ರಮಾಂಕ ಸಿಗುತ್ತದೆ ಅಥವಾ ಸಿಗಲ್ಲ ಅಂತಕ್ಕಂಥದ್ದು ನಮಗೊಂದು ಏನಪ್ಪ ಒಂದು ಕ್ವಶನ್ ಕಾಡ್ತಾ ಇದೆ. ಆದರೆ ಇವತ್ತು ಈ ಗುರುನಾನಕ್ ಪಬ್ಲಿಕ್ ಸ್ಕೂಲು ಇಷ್ಟೊಂದು ಕೀಳಾಗಿ ತೆಳಗಾಗಿ ಇಳಿದೇನೋ ಇವತ್ತು ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ಸಾರ್ವಜನಿಕರಲ್ಲಿ ಭಾಳಷ್ಟು ಗೊಂದಲ ಏನಪ್ಪ ಅಂದ್ರೆ ಉಂಟಾಗಿದೆ. ಇವತ್ತು ನಾನು ವಿಶೇಷವಾಗಿ ಹೇಳಬೇಕಾದ್ರೆ ನಾನು ಸುಮಾರು ದಿವಸದಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ಸುಮಾರು ದಿವಸದಿಂದ TV ಮಾಧ್ಯಮ ಮುಖಾಂತರ ಹೇಳಿಕೆಗಳನ್ನು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೊಡ್ತಾರಂದಿನ ಮೇಲೆ ಇವರಂಥ ನೀಚಗೇಡಿ ಲಜ್ಜಗೇಡಿ ಇವರಂಥ ಲಂಚಕೋರು ಯಾರೂ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾನೇನಪ್ಪ ಅಂದ್ರೆ TV ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಧಿಕಾರಿಗಳು ಭಾಳಷ್ಟು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಲಂಚ ಪಡಿತಾ ಇದ್ದಾರೆ. ಅರೆ ಇವತ್ತು ಜಿಲ್ಲೆಯಲ್ಲಿ ನೂರಾರು ಶಾಲೆಗಳು ಇದೇ ಥರ ಇವತ್ತೇನಪ್ಪ ಅಂತಂದ್ರೆ ಅನುಮತಿ ಇರಲಾರ್ದೇ ಶಾಲೆಗಳು ನಡೆಸ್ತಾ ಇದ್ದಾರೆ. ಆ ಶಾಲೆಗಳ ಆಡಳಿತ ಸಂಸ್ಥೆಯ ಹತ್ರ ಲಂಚ ಪಡೆದು ಇವತ್ತು ಆ ಶಾಲೆ ಏನಪ್ಪ ಅಂದ್ರೆ ನಡೆಸಲಿಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿನ ಮಕ್ಕಳ ಭವಿಷ್ಯದ ಬಗ್ಗೆದಾಗ ಅಧಿಕಾರಿಗಳು ಯಾಕೆ ಇವರೇನಪ್ಪ ಅಂತಂದ್ರೆ ವಿಚಾರ ಮಾಡ್ತಾ ಇಲ್ಲ? ಅರೆ ನಿಮ್ಗೆ ಅಧಿಕಾರಿಗಳಿಗೆ ಲಕ್ಷಾಂತರ ರೂಪಾಯಿ ನಿಮಗೇನಪ್ಪ ಅಂದ್ರೆ ಸರ್ಕಾರ ಸಂಬಳ ಕೊಡ್ತಾ ಇದೆ. ನೀವು ಆ ಸಂಬಳ ಪಡೆದು ಮತ್ತು ಗಿಂಬಳಕ್ಕೂ ಕೂಡ ತಾವೇನಪ್ಪ ಅಂತಂದ್ರೆ ನೀವು ಓಡಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಂಥ ನೀಚಗೇಡಿ ಯಾರೂ ಇಲ್ಲ ಅಂತಕ್ಕಂಥದ್ದು ನಾನು TV ಮಾಧ್ಯಮ ಮುಖಾಂತರ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ, ದೂರು ಕೊಡ್ತಾ ಇದ್ದೀನಿ ಅಂದರೆ ಮತ್ತೆ ಅವ್ರ ಕಣ್ಣು ಮುಚ್ಕೊಂಡು ಕೂಡೋದ ಕಾರಣ ಒಂದೇ ಒಂದು, ಸಂಸ್ಥೆಯವ್ರ ಜೊತೆಯಲ್ಲಿ ಏನಪ್ಪ ಅಂತಂದರೆ ವಿಂಗಲ್ ಆಗಿದ್ದಾರೆ. ಸಂಸ್ಥೆಯವ್ರ ಹತ್ರ ಲಂಚ ಪಡಿತಾ ಇದ್ದಾರೆ. ಅದು ಲಂಚ ಪಡೆದ ಗೋಸ್ಕರಕ್ಕೆ ಇವ್ರು ಏನಪ್ಪ ಅಂತಂದ್ರೆ ಆ ಶಾಲೆಯ ವಿರುದ್ಧವಾಗಿ ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೊಳ್ಳಲಿಕ್ಕೆ ಇವರು ಯಾರು ಏನಪ್ಪ ಅಂತಂದ್ರೆ ಅದಕ್ಕೆ ವಹಿಸ್ತಾ ಇಲ್ಲ. ಈಗ ನ್ಯಾಯ ಕೇಳೋಕೆ ಒಂದೇ ಒಂದು ಏನಿಲ್ಲ. ಈಗ DDP ಅವರಾಗಲಿ ಅಥವಾ BO ಆಗಲಿ ಈಗ ಇವರ ಹಂತದಲ್ಲಿ ನಡೀತಕ್ಕಂಥ ಅವು ಅನಧಿಕೃತಗಳ ಶಾಲೆಗಳು. ಈಗ ಇವ್ರು ಏನಪ್ಪ ಅಂತಂದ್ರೆ ಆ ಶಾಲೆಯ ವಿರುದ್ಧವಾಗಿ ಇವರು ಕ್ರಮ ಕೈಗೊಳ್ತಾ ಇಲ್ಲ ಅಂದರೆ ಮತ್ತು ನಾವೀಗ ಏನಪ್ಪ ಅಂದ್ರೆ ಇವ್ರ ವಿರುದ್ಧವಾಗಿ ಏನಪ್ಪ ಅಂದ್ರೆ ನಾವು ಸರ್ಕಾರ ಗಮನಕ್ಕೆ ತರಬೇಕಾಗ್ತದೆ, ಮುಖ್ಯಮಂತ್ರಿಯವ್ರ ಗಮನಕ್ಕೆ ತರಬೇಕಾಗ್ತದೆ, ಸಂಬಂಧಪಟ್ಟ ಶಿಕ್ಷಣ ಮಂತ್ರಿಯವ್ರ ಗಮನಕ್ಕೆ ತರಬೇಕಾಗ್ತದೆ. ಮತ್ತು ಇವರಿಗೆ ಆ್ಯಕ್ಷನ್ ಆಗೋವರೆಗೂ ನಾನು ಇದೇ ಒಂದು DDP ಕಚೇರಿ ಎದುರುಗಡೆ ಧರಣ ಕುಂತು ನಾನೇನಪ್ಪ ಅಂದ್ರೆ ಆ ನ್ಯಾಯ ಸಿಗೋವರೆಗೂ ಏನಪ್ಪ ಅಂದ್ರೆ ನಾ ಇಲ್ಲಿಂದ ಹೇಳೋದು ಇಲ್ಲ ಅಂತಕ್ಕಂಥದ್ದು ನಾನೇನಪ್ಪ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.